ಸಾಕಷ್ಟು ಸಲ ನೀವೇನಾದರೂ ಬೈ ಮಾಡಕ್ಕೆ ಹೋದಾಗ ಈ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಗೆ ಆಗಿರ್ಬೋದು. ಏನಂದರೆ ನೀವೇನಾದರೂ HDFC ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಿ ಬೈ ಮಾಡಿದ್ರೆ ನಿಮಗೆ 2,000 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. ಅಥವಾ ನೀವೇನಾದರೂ ICICI ಕಾರ್ಡ್ನ ಯೂಸ್ ಮಾಡಿ ಬೈ ಮಾಡಿದ್ರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ. ಬಟ್ ನೀವು ಯಾವತ್ತಾದರೂ ಯೋಚನೆ ಮಾಡಿದರೆ ಈ ಒಂದು ಡಿಸ್ಕೌಂಟ್ ಅಮೌಂಟ್ನ ಯಾರು ಪೇ ಮಾಡ್ತಾರಂತ? ಆ್ಯಂಡ್ ಪ್ರತಿ ಸಲ ನಾವು ಈ ಒಂದು ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಿ ಏನಾದರೂ ಬೈ ಮಾಡಿದ್ರೆ ಆ ಒಂದು ಬಿಲ್ನ ಸದ್ಯಕ್ಕೆ ಈ ಒಂದು ಬ್ಯಾಂಕ್ಸ್ಗಳೇ ಪೇ ಮಾಡ್ತವೆ. ಹಾಗಿದ್ಮೇಲೆ ಇದರಿಂದ ಈ ಬ್ಯಾಂಕ್ಸ್ಗಳಿಗೆ ಏನು ಲಾಭ? ಆ್ಯಂಡ್ ಸಾಕಷ್ಟು ಆಫರ್ಸ್ಗಳನ್ನೆಲ್ಲ ಕೊಟ್ಟಾದ್ಮೇಲೂ ಕೂಡ ನಾವು ಈ ಒಂದು ಕ್ರೆಡಿಟ್ ಕಾರ್ಡ್ಗಳನ್ನ ಹಿಡನ್ ಟ್ರ್ಯಾಪ್ ಅಂತ ಏನಕ್ಕೋಸ್ಕರ ಕರಿತೀವಿ. ಅಂಡ್ ಈ ಕ್ರೆಡಿಟ್ ಕಾರ್ಡ್ಗಳನ್ನ ಯೂಸ್ ಮಾಡ್ತಿರುವಂತ ಸಾಕಷ್ಟು ಜನ ಸಾಲಗಾರರಾಗಿ ಉಳ್ಕೊಂಡಿರೋದು ಏನಕ್ಕೆ ಅನ್ನೋ ಡೀಟೇಲ್ ಇನ್ಫಾರ್ಮೇಶನ್ ಅನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಕ್ರೆಡಿಟ್ ಕಾರ್ಡ್ ಅಂದರೆ ಬ್ಯಾಂಕ್ಸ್ಗಳಿಂದ ಕಡಿಮೆ ಅವಧಿಗೆ ಯಾವುದೇ ರೀತಿಯ ಇಂಟ್ರೆಸ್ಟ್ ಇಲ್ಲದೇ ಸಾಲ ಒದಗಿಸುವಂಥ ಒಂದು ಕಾರ್ಡ್. ನಾರ್ಮಲಿ ನಾವೆಲ್ಲ ಈ ಒಂದು ಡೆಬಿಟ್ ಕಾರ್ಡ್ನ ಯೂಸ್ ಮಾಡಿರ್ತೀವಿ. ಸೊ ಇಲ್ಲೇನಾಗುತ್ತೆ, ನಾವು ಆಲ್ರೆಡಿ ನಮ್ಮ ಬ್ಯಾಂಕಲ್ಲಿ ದುಡ್ಡನ್ನ ಸೇವ್ ಮಾಡಿಟ್ಟಿರ್ತೀವಿ. ಸೊ ನಾವು ಪ್ರತಿ ಸಲ ಕೂಡ ಏನಾದರೂ ಬೈ ಮಾಡಬೇಕು ಅಂದರೆ ಅವಾಗ ಬ್ಯಾಂಕ್ಗಳಿಗೆ ಹೋಗಿ ದುಡ್ಡು ತೊಗೊಂಬರೋಕ್ಕಾಗಲ್ಲ. ಸೊ ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಈ ಒಂದು ಡೆಬಿಟ್ ಕಾರ್ಡ್ಗಳನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಆಲ್ರೆಡಿ ನಮ್ಮ ಅಕೌಂಟಲ್ಲಿ ಸೇವ್ ಮಾಡಿಟ್ಟಿರುವಂಥ ದುಡ್ಡನ್ನ ಯೂಸ್ ಮಾಡಿಕೊಂಡು ಬೈ ಮಾಡ್ತೀವಿ. ಬಟ್ ಈ ಕ್ರೆಡಿಟ್ ಕಾರ್ಡಲ್ಲಿ ಹೇಗಂದರೆ ಬ್ಯಾಂಕ್ಸ್ಗಳು ಏನು ಮಾಡ್ತವೆ, ನಾವು ಯಾವ ರೀತಿ ಜಾಬ್ ಮಾಡ್ತಾ ಇದ್ದೀವಿ, ನಮ್ಮ ಇನ್ಕಮ್ ಎಷ್ಟಿದೆ ಆ್ಯಂಡ್ ನಮ್ಮ ಸಿಬಿಲ್ ಸ್ಕೋರ್ ಅಂದರೆ ಕ್ರೆಡಿಟ್ ಸ್ಕೋರ್ ಎಷ್ಟಿದೆ ಅನ್ನೋದ್ರ ಬೇಸಿಸ್ ಮೇಲೆ ಸರ್ಟನ್ ಲಿಮಿಟ್ ಇರುವಂಥ ಒಂದು ಕ್ರೆಡಿಟ್ ಕಾರ್ಡ್ಗಳನ್ನ ನಮಗೆ ಇಶ್ಯೂ ಮಾಡ್ತವೆ. ಆ್ಯಂಡ್ ಇಲ್ಲಿ ಈ ಒಂದು ಸಿಬಿಲ್ ಸ್ಕೋರ್ಗಳನ್ನ ನಾವು ಹಳೆ ಲೋನ್ಸ್ಗಳನ್ನ ಯಾವ ರೀತಿ ಪೇ ಮಾಡಿದ್ದೀವಿ, ಆನ್ ಟೈಮಲ್ಲಿ ಪೇ ಮಾಡಿದ್ದೀವೋ ಇಲ್ವೋ, ಆ್ಯಂಡ್ ಈ ಒಂದು ಹಳೆ ಕ್ರೆಡಿಟ್ ಕಾರ್ಡ್ಗಳನ್ನ ನಾವು ಯಾವ ರೀತಿ ಯೂಸ್ ಮಾಡ್ಕೊಂಡಿದ್ದೀವಿ, ಏನಾದರೂ ಮಿಸ್ಯೂಸ್ ಮಾಡ್ಕೊಂಡಿದ್ದೀವ, ಆ್ಯಂಡ್ ನಾವು ಎಷ್ಟು ವರ್ಷದಿಂದ ಈ ಒಂದು ಕ್ರೆಡಿಟ್ ಕಾರ್ಡ್ಗಳನ್ನ ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಬೇಸಿಸ್ ಮೇಲೆ ಡಿಸೈಡ್ ಮಾಡ್ತಾರೆ. ಒಂದು ವೇಳೆ ನಾವೇನಾದರೂ ಇಲ್ಲಿವರೆಗೂ ಯಾವುದೇ ರೀತಿಯ ಲೋನ್ಸ್ಗಳನ್ನ ತಗೊಂಡೇ ಇಲ್ಲ ಆ್ಯಂಡ್ ಈ ಕ್ರೆಡಿಟ್ ಕಾರ್ಡ್ನು ಕೂಡ ಇದೇ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಅವಾಗ ಈ ಬ್ಯಾಂಕ್ಸ್ಗಳೇ ಕಮ್ಮಿ ಲಿಮಿಟ್ ಇರುವಂಥ ಒಂದು ಸ್ಟಾರ್ಟರ್ ಕಾರ್ಡ್ಗಳನ್ನ ಕೊಟ್ಬಿಟ್ಟು ಅದನ್ನ ಒಂದು 3-4 ತಿಂಗಳು ಯೂಸ್ ಮಾಡೋದಕ್ಕೆ ಹೇಳ್ತವೆ. ಆವಾಗ ನಾವು ಎಷ್ಟು ಪ್ರಾಪರ್ ಆಗಿ ಆ ಒಂದು ಕಾರ್ಡ್ನ ಯೂಸ್ ಮಾಡ್ತೀವಿ ಅನ್ನೋದ್ರ ಬೇಸಿಸ್ ಮೇಲೆ ನಮಗೆ ಸಿಬಿಲ್ ಸ್ಕೋರ್ನ ಡಿಸೈಡ್ ಮಾಡ್ತಾರೆ. ಅಂಡ್ ಅದರ ಬೇಸಿಸ್ ಮೇಲೆ ನಮಗೆ ಈ ಒಂದು ಕ್ರೆಡಿಟ್ ಕಾರ್ಡ್ಗಳನ್ನ ಇಶ್ಯೂ ಮಾಡ್ತವೆ. ಈ ಒಂದು ಕ್ರೆಡಿಟ್ ಕಾರ್ಡ್ಗಳೇನಾದರೂ ನಮ್ಮ ಹತ್ರ ಇದ್ರೆ, ನಮ್ಮ ಅಕೌಂಟಲ್ಲಿ ದುಡ್ಡಿಲ್ಲ ಅಂದ್ರೂ ಕೂಡ ನಮ್ಮ ಕ್ರೆಡಿಟ್ ಕಾರ್ಡ್ ಎಷ್ಟು ಲಿಮಿಟ್ ಇರುತ್ತೋ ಅಷ್ಟಕ್ಕೆ ಬೆಲೆ ಬಾಳುವಂಥ ಯಾವುದೇ ವಸ್ತುನ ಕೂಡ ನಾವು ಬೈ ಮಾಡ್ಬೋದು. ಅಂಡ್ ಆ ಒಂದು ಬಿಲ್ನ ಸದ್ಯಕ್ಕೆ ಈ ಬ್ಯಾಂಕ್ಸ್ಗಳೇ ಪೇ ಮಾಡ್ತವೆ. ಅಂಡ್ ಸರ್ಟನ್ ಪೀರಿಯಡ್ ಆದಮೇಲೆ ನಾವು ಆ ಒಂದು ದುಡ್ಡನ್ನ ಈ ಬ್ಯಾಂಕ್ಸ್ಗಳಿಗೆ ರಿಟರ್ನ್ ಮಾಡಬೇಕಾಗತ್ತೆ. ಆನ್ ಟೈಮಲ್ಲಿ ನಾವು ಪೇಮೆಂಟ್ ಮಾಡಿದ್ದೇ ಆದರೆ ಅವಾಗ ನಮಗೊಂದು 45 to 55 ಡೇಸ್ ಯಾವುದೇ ರೀತಿಯ ಇಂಟ್ರೆಸ್ಟ್ ಇಲ್ಲದೇನೆ ನಮಗೆ ದುಡ್ಡು ಸಿಕ್ಕಾಗತ್ತೆ. ಅಷ್ಟೇ ಅಲ್ಲದೆ ಕ್ಯಾಶ್ ಬ್ಯಾಕ್, ರಿವಾರ್ಡ್ ಪಾಯಿಂಟ್ಸ್, ಫ್ರೀ ಮೂವಿ ಟಿಕೆಟ್ ಆ್ಯಂಡ್ ನೋ ಕಾಸ್ಟ್ EMI ಆ್ಯಂಡ್ ಎಷ್ಟೋ ವಸ್ತುಗಳನ್ನ ಬೈ ಮಾಡೋಕೆ ಹೋದಾಗ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಇವಾಗ ನಿಮ್ಗೆ ಅನ್ಸುತ್ತೆ ಈ ಎಲ್ಲ ಆಫರ್ಸ್ಗಳನ್ನ ಕೊಟ್ಟಿರೋಂಥ ಬ್ಯಾಂಕ್ಸ್ಗಳು ಮಾತ್ರ ಲಾಸಲ್ಲಿದ್ದಾವೆ ಆ್ಯಂಡ್ ಅದನ್ನು ಯೂಸ್ ಮಾಡ್ಕೊಂಡಿರೋಂಥ ನಾವೆಲ್ಲ ಲಾಭ ಪಡ್ಕೊತಾ ಇದ್ದೀವಿ ಅಂತ. ಬಟ್ ರಿಯಾಲಿಟಿ ಹೇಗಿದೆ ಅಂದರೆ, ನಾವೇನಾದರೂ ಈ ಒಂದು ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಯಾವುದಾದ್ರೂ ಒಂದು ಟ್ರಾನ್ಸಾಕ್ಷನ್ನ ಮಾಡಬೇಕು ಅಂದರೆ ಅಲ್ಲಿ 4 ಮೇನ್ ಪ್ಲೇಯರ್ಸ್ ಇನ್ವಾಲ್ವ್ ಆಗ್ತಾರೆ. ನಂಬರ್ 1 ಮರ್ಚೆಂಟ್, ಅಂದರೆ ನಾವು ಯಾವ ಬಿಸ್ನೆಸ್ ಅಥವಾ ಶಾಪಿಂದ ನಮಗೆ ಬೇಕಾಗಿರುವಂಥ ವಸ್ತುಗಳನ್ನ ಬೈ ಮಾಡ್ತೀವೋ ಆ ಒಂದು ಬಿಸ್ನೆಸ್ ಅಥವಾ ಶಾಪನ್ನೇ ನಾವು ಮರ್ಚೆಂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಈ ಥರ. ಆ್ಯಂಡ್ ನಂಬರ್ 2 ಇಶ್ಯೂವರ್ ಬ್ಯಾಂಕ್, ಅಂದರೆ ಯಾವ ಬ್ಯಾಂಕ್ ನಮಗೆ ಈ ಒಂದು ಕ್ರೆಡಿಟ್ ಕಾರ್ಡ್ಗಳನ್ನ ಇಶ್ಯೂ ಮಾಡಿರುತ್ತೋ ಅಥವಾ ಪ್ರೊವೈಡ್ ಮಾಡಿರುತ್ತೋ ಆ ಬ್ಯಾಂಕ್ನ ನಾವು ಇಶ್ಯೂವರ್ ಬ್ಯಾಂಕ್ ಅಂತ ಕರಿತೀವಿ. ಸೊ ನಾವೇನಾದರೂ ಬೈ ಮಾಡಿದಾಗ ಆ ಒಂದು ಬಿಲ್ನ ಪೇ ಮಾಡೋದು ಇದೇ ಒಂದು ಇಶ್ಯೂವರ್ ಬ್ಯಾಂಕ್ಗಳು. ಆ್ಯಂಡ್ ನಂಬರ್ 3 ಅಕ್ವೈರಿಂಗ್ ಬ್ಯಾಂಕ್, ಅಂದರೆ ಇವಾಗ ನಾವು ಪೇಮೆಂಟ್ ಮಾಡಿರೋದನ್ನು ಮರ್ಚೆಂಟ್ ರಿಸೀವ್ ಮಾಡಬೇಕಂದ್ರೆ ಆ ಮರ್ಚೆಂಟ್ಗೆ ಸ್ವೈಪ್ ಮಷಿನ್ನ ಪ್ರೊವೈಡ್ ಮಾಡಿರುವಂಥ ಬ್ಯಾಂಕ್ಸ್ಗಳೇ ಈ ಒಂದು ಅಕ್ವೈರಿಂಗ್ ಬ್ಯಾಂಕ್ಗಳು. ಸೊ ಈ ಬ್ಯಾಂಕ್ಸ್ಗಳು ಏನು ಮಾಡ್ತವೆ, ಇಶ್ಯೂವರ್ ಬ್ಯಾಂಕಿಂದ ಅಮೌಂಟ್ನ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಮರ್ಚೆಂಟ್ಗೆ ಪ್ರೊವೈಡ್ ಮಾಡ್ತವೆ. ಆ್ಯಂಡ್ ನಂಬರ್ 4 ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪೇಮೆಂಟ್ ನೆಟ್ವರ್ಕ್, ಅಂದರೆ ಈ ಒಂದು ಇಶ್ಯೂವರ್ ಬ್ಯಾಂಕ್ ಮತ್ತು ಮರ್ಚೆಂಟ್ ಬ್ಯಾಂಕ್ ಎರಡನ್ನೂ ಕೂಡ ಸೆಕ್ಯೂರ್ ಆಗಿ ಕನೆಕ್ಟ್ ಮಾಡುವಂಥ ನೆಟ್ವರ್ಕ್. ಫಾರ್ ಎಕ್ಸಾಂಪಲ್ ವೀಸಾ ಇರ್ಬೋದು, ಮಾಸ್ಟರ್ ಕಾರ್ಡ್ ಇರ್ಬೋದು, ಅಮೆರಿಕನ್ ಎಕ್ಸ್ಪ್ರೆಸ್ ಇರ್ಬೋದು, ಆ್ಯಂಡ್ ನಮ್ಮ ಇಂಡಿಯಾದ ರೂಪೇ ಕೂಡ ಆಗಿರ್ಬೋದು. ಸೊ ಇವಾಗ ನಾವು ಅಮೆಝಾನ್ ಅಲ್ಲಿ HDFC ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡ್ಕೊಂಡ್ಬಿಟ್ಟು 10,000 ರೂಪಾಯಿ ರೇಟ್ ಇರುವಂಥ ಒಂದು ಮೊಬೈಲ್ನ ಬೈ ಮಾಡ್ತಾ ಇದೀವಿ ಅಂತ ಅನ್ಕೊಳ್ಳೋಣ. ಸೊ ಇಲ್ಲೇನಾಗುತ್ತೆ, ನಾವೇನು ಈ ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದು 10,000 ರೂಪಾಯಿನ ಪೇ ಮಾಡಿರ್ತೀವಲ್ಲ, ಆ 10,000 ರೂಪಾಯಲ್ಲಿ 9,800 ರೂಪಾಯಿ ಮಾತ್ರ ಅಮೆಝಾನಿಗೆ ಹೋಗುತ್ತೆ. ಆ್ಯಂಡ್ ಇನ್ನುಳಿದಿರುವಂಥ 2% ಅಂದರೆ 200 ರೂಪಾಯಿನಿದೆ, ಅದು MDR ಅಂತ ಹೇಳಿ ಕಟ್ ಆಗುತ್ತೆ. ಆ್ಯಂಡ್ ಈ MDR ಅಲ್ಲಿ 1% ಅಂದರೆ 100 ರೂಪಾಯಿ HDFC ಅಂದರೆ ಇಶ್ಯೂವರ್ ಬ್ಯಾಂಕಿಗೆ ಹೋಗುತ್ತೆ. ಆ್ಯಂಡ್ 0.5% ಅಂದರೆ 50 ರೂಪಾಯಿ ಏನಿದೆ ಅದು ಅಕ್ವೈರಿಂಗ್ ಬ್ಯಾಂಕಿಗೆ ಹೋಗುತ್ತೆ. ಆ್ಯಂಡ್ 0.2% ಅಂದರೆ 20 ರೂಪಾಯಿ ಏನಿದೆ ಅದು ಪೇಮೆಂಟ್ ನೆಟ್ವರ್ಕಿಗೆ ಹೋಗುತ್ತೆ. ಆ್ಯಂಡ್ 0.3% ಏನಿದೆ ಅಂದರೆ 30 ರೂಪೀಸ್ ಏನಿದೆ ಅದು GST ಅಂತ ಹೇಳಿ ಕಟ್ ಆಗುತ್ತೆ. ಅಂಡ್ ಇಲ್ಲಿ 200 ರೂಪಾಯಿ MDR ಏನಿದೆ ಅದನ್ನ ಮರ್ಚೆಂಟ್ ಒಬ್ಬನೇ ಪೇ ಮಾಡ್ತಾನೆ. ಏನಕ್ಕಂದ್ರೆ ಈ ಒಂದು ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಿದಾಗ ಸೇಲ್ಸ್ ಕೂಡ ಜಾಸ್ತಿ ಆಗುತ್ತೆ. ಯಾವ ರೀತಿ ಅಂದರೆ ಇವಾಗ ಜಾಸ್ತಿ ಜನ ಈ ಒಂದು ಆನ್ಲೈನ್ ಪೇಮೆಂಟ್ನ ಪ್ರೆಫರ್ ಮಾಡ್ತಾರೆ. ಅಂಡ್ ಇನ್ನೊಂದೇನೆಂದರೆ ಈ ಒಂದು ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಿದಾಗ ಸಿಗುವಂಥ ಬೆನಿಫಿಟ್ಸ್ಗಳಿಂದಾಗಿ ಜನರಲ್ಲಿ ಒಂದು ಪರ್ಚೇಸಿಂಗ್ ಪವರ್ ಕೂಡ ಜಾಸ್ತಿ ಆಗುತ್ತೆ. ಅಂಡ್ ಸಾಕಷ್ಟು ಜನ ಏನು ಮಾಡ್ತಾರೆ, ತಮ್ಮ ಹತ್ರ ಅವಾಗ ದುಡ್ಡಿಲ್ಲ ಅಂದ್ರೂ ಕೂಡ ಮಂತ್ ಎಂಡಲ್ಲಿ ಆರಾಮಾಗಿ ಪೇ ಮಾಡ್ಬೋದು ಅಥವಾ EMI ಥ್ರೂ ಪೇ ಮಾಡ್ಬೋದು ಅಂತ ಹೇಳಿ ತಮ್ಮ ಹತ್ರ ದುಡ್ಡಿಲ್ಲ ಅಂದ್ರೂ ಕೂಡ
ಅದನ್ನ ಪರ್ಚೇಸ್ ಮಾಡ್ತಾರೆ. ಅಂಡ್ ಇಲ್ಲಿ ನಾರ್ಮಲ್ ಪೀಪಲ್ ಗಿಂತ ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡೋರು ಜಾಸ್ತಿ ಸ್ಪೆಂಡ್ ಮಾಡ್ತಿರ್ತಾರೆ. ಸೊ ಅಂತ ಒಂದು ಕಸ್ಟಮರ್ಸ್ ನ ಇವರು ಯಾವುದೇ ರೀತಿಯ ಆಡ್ಸ್ ಮೇಲೆ ಸ್ಪೆಂಡ್ ಮಾಡದೇನೆ ತಮ್ಮ ಹತ್ರ ಅಟ್ರಾಕ್ಟ್ ಮಾಡ್ಕೊಂಡಿರ್ತಾರೆ. ಅಂಡ್ ಇಲ್ಲಿ ಎಲ್ಲಾ ಪೇಮೆಂಟ್ಸ್ ಕೂಡ ಆನ್ಲೈನ್ ಅಲ್ಲೇ ನಡೆಯೋದ್ರಿಂದ ಎವ್ರಿ ಟ್ರಾನ್ಸಾಕ್ಷನ್ ರೆಕಾರ್ಡ್ ಅವ್ರ ಹತ್ರ ಇರುತ್ತೆ. ಮುಂದೆ ಏನಾದ್ರೂ ಅವ್ರಿಗೆ ಲೋನ್ಸ್ ಬೇಕಾದ ಸಂದರ್ಭದಲ್ಲಿ ಈ ಒಂದು ಟ್ರ್ಯಾಕ್ ರೆಕಾರ್ಡ್ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಇದೇ ಒಂದು ರೀಸನ್ ಇಂದ ಈ ಮರ್ಚೆಂಟ್ಸ್ ಏನಿರ್ತಾರೆ ಈ ಒಂದು MDR ನ ಪೇ ಮಾಡೋದಕ್ಕೆ ರೆಡಿ ಇರ್ತಾರೆ. ಇನ್ನು ಈ ಒಂದು ಡಿಸ್ಕೌಂಟ್ ಅಮೌಂಟ್ ನ ಯಾರು ಪೇ ಮಾಡ್ತಾರೆ ಅಂತ ನೋಡಕ್ ಹೋದ್ರೆ ಮೋಸ್ಟ್ ಆಫ್ ದ ಟೈಮ್ ಆ ಒಂದು ದುಡ್ಡನ್ನ ಮರ್ಚೆಂಟ್ ಮತ್ತು ಬ್ಯಾಂಕ್ಸ್ ಗಳೇ ಪೇ ಮಾಡ್ತವೆ. ಏನಕ್ಕಂದ್ರೆ ಜಾಸ್ತಿ ಸೇಲ್ ಆಗ್ಲಿ ಅಂತ ಹೇಳಿ ಮರ್ಚೆಂಟ್ ಪೇ ಮಾಡಿದ್ರೆ ತಮ್ಮ ಒಂದು ಕ್ರೆಡಿಟ್ ಕಾರ್ಡ್ ನ ಜಾಸ್ತಿ ಜನ ಯೂಸ್ ಮಾಡ್ಲಿ ಅಂತ ಹೇಳಿ ಈ ಒಂದು ಬ್ಯಾಂಕ್ಸ್ ಗಳು ಪೇ ಮಾಡ್ತವೆ. ಅಂಡ್ ಸಮ್ ಟೈಮ್ ಏನಾಗುತ್ತೆ ಆ ಒಂದು ಡಿಸ್ಕೌಂಟ್ ಅಮೌಂಟ್ ನ ಸಮ್ ಸ್ಮಾಲ್ ಅಮೌಂಟ್ ನ ಈ ಒಂದು ಪೇಮೆಂಟ್ ನೆಟ್ವರ್ಕ್ ಗಳು ಕೂಡ ಪೇ ಮಾಡುತ್ತೆ. ಏನಕ್ಕಂದ್ರೆ ಜಾಸ್ತಿ ಡಿಸ್ಕೌಂಟ್ಸ್ ಇದ್ರೆ ಜಾಸ್ತಿ ಸೇಲ್ ಆಗುತ್ತೆ, ಜಾಸ್ತಿ ಸೇಲ್ ಆದ್ರೆ ಜಾಸ್ತಿ ಟ್ರಾನ್ಸಾಕ್ಷನ್ ಆಗುತ್ತೆ, ಅಂಡ್ ಜಾಸ್ತಿ ಟ್ರಾನ್ಸಾಕ್ಷನ್ ಆದ್ರೆ ಈ ಒಂದು ಪೇಮೆಂಟ್ ನೆಟ್ವರ್ಕ್ ಗಳಿಗೆ ಜಾಸ್ತಿ ಪ್ರೊಸೆಸಿಂಗ್ ಫೀಸ್ ಸಿಗುತ್ತೆ ಅಂತ. ಅಂಡ್ ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ನಾವು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳೇಬೇಕಾಗಿರೋದೇನಂದ್ರೆ ಈ ಒಂದು ಕ್ರೆಡಿಟ್ ಕಾರ್ಡ್ಸ್ ಅಲ್ಲಿ ಈ ಒಂದು ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡೋರ್ಗಿಂತ ಆ ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡುವಂತ ಬ್ಯಾಂಕ್ಸ್ ಗಳಿಗೆ ಜಾಸ್ತಿ ಲಾಭ ಆಗುತ್ತೆ. ಯಾವ ರೀತಿ ಅಂದ್ರೆ ಕ್ರೆಡಿಟ್ ಕಾರ್ಡ್ಸ್ ನ ಇಶ್ಯೂ ಮಾಡಿರುವಂತಹ ಬ್ಯಾಂಕ್ಸ್ ಗಳಿಗೆ ಪ್ರತಿ ವರ್ಷ ನಾವು ಮೇಂಟೆನೆನ್ಸ್ ಫೀಸ್ ಅಂತ ಕಟ್ತೀವಿ. ಅಂಡ್ ಪ್ರತಿ ಸಲ ಕೂಡ ನಾವು ಆ ಒಂದು ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡಿ ಏನಾದ್ರು ಪರ್ಚೇಸ್ ಮಾಡಿದ್ರೆ ನಾವು ಪರ್ಚೇಸ್ ಮಾಡಿರುವಂತಹ ಪ್ರಾಡಕ್ಟ್ ರೇಟ್ ಎಷ್ಟಿರುತ್ತೋ ಆ ಒಂದು ರೇಟ್ ನ 1 to 1.5% ಅಷ್ಟು ದುಡ್ಡೇನಿದೆ ಈ ಒಂದು ಇಶ್ಯೂವರ್ ಬ್ಯಾಂಕ್ ಗಳಿಗೆ ಹೋಗುತ್ತೆ. ಇದೆಲ್ಲ ಕೂಡ ಈ ಒಂದು ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡೋರು ಎಲ್ಲರೂ ಕೂಡ ಆನ್ ಟೈಮ್ ಅಲ್ಲಿ ಪೇಮೆಂಟ್ ಮಾಡಿದ್ರೆ. ಬಟ್ ಈ ಒಂದು ಬ್ಯಾಂಕ್ಸ್ ಗಳಿಗೆ ಬಿಗ್ಗೆಸ್ಟ್ ಪ್ರಾಫಿಟ್ ಆಗೋದು ನಾವು ಟೈಮ್ ಸರಿಯಾಗಿ ಪೇಮೆಂಟ್ ಮಾಡದೇ ಇರುವಾಗ. ಡ್ಯೂ ಡೇಟಿಗೆ ನಾವೇನಾದ್ರೂ ದುಡ್ಡು ಕಟ್ಟಿಲ್ಲ ಅಂದ್ರೆ ಅವಾಗ ನಾವು ಆ ಒಂದು ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಬ್ಯಾಂಕ್ಸ್ ಗಳಿಂದ ಎಷ್ಟು ದುಡ್ಡನ್ನ ಸಾಲ ತಗೊಂಡಿರ್ತೀವೋ ಅದಷ್ಟು ದುಡ್ಡು ಕೂಡ ನಾವು ಪರ್ಚೇಸ್ ಮಾಡಿರುವಂತಹ ಡೇಟ್ ಇಂದಾನೆ ಇಂಟ್ರೆಸ್ಟ್ ಕಟ್ಟಬೇಕಾಗುತ್ತೆ. ಅಂಡ್ ಈ ಇಂಟ್ರೆಸ್ಟ್ ಕೂಡ ಏನು ಕಮ್ಮಿ ಇರೋದಿಲ್ಲ, ಏನಿಲ್ಲ ಅಂದ್ರೂ ವರ್ಷಕ್ಕೆ 36 to 45% ಆಫ್ ದ ಟೋಟಲ್ ಅಮೌಂಟ್ ಇರುತ್ತೆ. ಅಂದ್ರೆ ಇವಾಗ ಒಂದು 10,000 ರೂಪಾಯಿ ನಮ್ಮ ಟೋಟಲ್ ಅಮೌಂಟ್ ಇದೆ ಅಂದ್ರೆ ಅದರಲ್ಲಿ 3,500 ಇಂದ 4,500 ನಾವು ವರ್ಷಕ್ಕೆ ಬಡ್ಡಿನೇ ಕಟ್ಟಬೇಕಾಗುತ್ತೆ. ಅಂಡ್ ಇದ್ರ ಜೊತೆಗೆ ಲೇಟ್ ಆಗಿ ಪೇಮೆಂಟ್ ಮಾಡಿದೀವಿ ಅಂತ ಹೇಳಿ ಪೆನಾಲ್ಟಿ ಕಟ್ಟಬೇಕು ಅಂಡ್ GST ಕೂಡ ಕಟ್ಟಬೇಕಾಗುತ್ತೆ. ಅಂಡ್ ಈ ಎಲ್ಲಾ ದುಡ್ಡು ಕೂಡ ಈ ಒಂದು ಇಶ್ಯೂವರ್ ಬ್ಯಾಂಕ್ ಗಳಿಗೆ ಹೋಗುತ್ತೆ. ಸೊ ನಾವಿಲ್ಲಿ ದುಡ್ಡು ಕಟ್ಟಕ್ ಆಗದೆ ಇರುವಾಗ ಬ್ಯಾಂಕ್ಗಳು ನಮ್ಮ ಮೇಲೆ ಹಾಕುವಂತ ಹೈ ಇಂಟ್ರೆಸ್ಟ್ ಇಂದ ತಪ್ಪಿಸ್ಕೊಳ್ಳೋದಕ್ಕೆ ನಮ್ಮ ಹತ್ರ ಇರುವಂತ ಒಂದು ಬೆಸ್ಟ್ ಆಪ್ಷನ್ ಏನಂದ್ರೆ ನಮ್ಮ ಲೋನ್ಸ್ ಏನಿರುತ್ತಲ್ಲ ಅದನ್ನ EMI ಕನ್ವರ್ಟ್ ಮಾಡೋದು. ಸೊ ಇದರಿಂದಾಗಿ ಸ್ವಲ್ಪ ಇಂಟ್ರೆಸ್ಟ್ ರೇಟ್ ಅನ್ನೋದು ಕಮ್ಮಿ ಆಗುತ್ತೆ. ನಾರ್ಮಲಿ ಏನಿಲ್ಲ ಅಂದ್ರೂ ಕೂಡ ನಾವೇನು ಪರ್ಸನಲ್ ಲೋನ್ಸ್ ಎಲ್ಲ ಕಟ್ತೀವಲ್ಲ ಅಂದ್ರೆ 16 to 18% ಇಂಟ್ರೆಸ್ಟ್ ಕಟ್ಟಿದ್ರೆ ಸಾಕು. ಸೊ ಇದು ಕೂಡ ನಿಮಗೆ ಜಾಸ್ತಿ ಅಂತ ಅನ್ನಿಸ್ಬೋದು, ಬಟ್ 45% ಕಂಪೇರ್ ಮಾಡಿದ್ರೆ ಇದು ತುಂಬಾನೇ ಕಮ್ಮಿ. ಅಂಡ್ ಇನ್ನು ನೋ ಕಾಸ್ಟ್ EMI ಅನ್ನೋ ಆಫರ್ಗೂ ಕೂಡ ಇಲ್ಲಿ ಜಾಸ್ತಿ ಜನ ಮೊರೆ ಹೋಗ್ತಾರೆ. ಅಂದ್ರೆ ಇವಾಗ ನಾವು ಏನಾದ್ರೂ ಒಂದು ಬೈ ಮಾಡಿದೀವಿ ಅಂದ್ರೆ ಅದಷ್ಟು ಅಮೌಂಟ್ ನ ಒಂದೇ ಟೈಮಲ್ಲಿ ಪೇ ಮಾಡೋದಕ್ಕೆ ಆಗೋದಿಲ್ಲ ಅಂದಾಗ ಪ್ರತಿ ತಿಂಗಳು ಕೂಡ ನಾವು ಇಂತಿಷ್ಟು ದುಡ್ಡನ್ನ ಕಂತುಗಳಲ್ಲಿ ಪೇ ಮಾಡ್ತೀವಿ ಅಂದ್ರೆ ಅದನ್ನ ನಾವು EMI ಅಂತ ಕರಿತೀವಿ. ಅದೇ ಒಂದು EMI ಗೆ ಏನಾದ್ರೂ ಯಾವುದೇ ರೀತಿಯ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಅದನ್ನೇ ನಾವು ನೋ ಕಾಸ್ಟ್ EMI ಅಂತ ಕರಿತೀವಿ. ಸೊ ಇವಾಗ ನಾವು ಬಡ್ಡಿನೇ ಕಟ್ಟದಂಗೆ ಬ್ಯಾಂಕ್ಸ್ ಗಳ ದುಡ್ಡನ್ನ ಫ್ರೀಯಾಗಿ ಯೂಸ್ ಮಾಡ್ಕೊಂತ ಇದೀವಿ ಅಂತ ಹೇಳಿ ಖುಷಿ ಪಡ್ಬೋದು. ಬಟ್ 1 ಮಂತ್ ಪೇಮೆಂಟ್ ಏನಾದ್ರೂ ಕಟ್ಟಲಿಲ್ಲ ಅಂದ್ರೆ ಇವಾಗ ಏನ್ ನಮಗೆ ಆಫರ್ ಸಿಗ್ತಿತ್ತಲ್ಲ ಅದು ಎಲ್ಲಾನು ಕೂಡ ಹಾಳಾಗೋಗುತ್ತೆ. ಯಾವ ರೀತಿ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಮೋಸ್ಟ್ ಆಫ್ ದ ಬ್ಯಾಂಕ್ ಗಳು ಏನ್ ಮಾಡ್ತವೆ, ಇವಾಗ ನಾವೇನಾದ್ರೂ 1 ಮಂತ್ ಪೇಮೆಂಟ್ ಏನಾದ್ರೂ ಮಿಸ್ ಮಾಡಿದ್ರೆ ಆ ಒಂದು ಪೇಮೆಂಟ್ ಎಷ್ಟಿರುತ್ತೋ ಅಂದ್ರೆ ಆ ಒಂದು ಮಂತ್ ನ EMI ಎಷ್ಟಿರುತ್ತೋ ಅಷ್ಟಕ್ಕೆ ಮಾತ್ರ ನಾವು ಇಂಟ್ರೆಸ್ಟ್ ನ ಕಟ್ಟಬೇಕಾಗುತ್ತೆ. ಅಂಡ್ ಅದ್ರ ಜೊತೆಗೆ ಲೇಟ್ ಪೇಮೆಂಟ್ ನ ಪೆನಾಲ್ಟಿ ಕೂಡ ಕಟ್ಟಬೇಕು ಅಂಡ್ GST ಕೂಡ ಕಟ್ಟಬೇಕಾಗುತ್ತೆ. ಬಟ್ ಅದನ್ನೇ ನಾವು ಕಂಟಿನ್ಯೂ ಮಾಡಿ 2-3 ತಿಂಗಳವರೆಗೂ ಕೂಡ EMI ನ ಕಟ್ಟಲಿಲ್ಲ ಅಂದ್ರೆ ಆವಾಗ ನಾವು ಟೋಟಲ್ ಎಷ್ಟು ಅಮೌಂಟ್ ಇರುತ್ತೋ ಬಾಕಿ ಎಷ್ಟು ದುಡ್ಡನ್ನ ಕಟ್ಟಬೇಕಾಗಿರುತ್ತೋ ಅದು ಎಲ್ಲದಕ್ಕೂ ಕೂಡ ನಾವು ಏನ್ ಮಾಡಬೇಕು, ಈ ಒಂದು ಇಂಟ್ರೆಸ್ಟ್ ನ ಕಟ್ಟಬೇಕಾಗುತ್ತೆ. ಅಂಡ್ ಅದ್ರ ಜೊತೆಗೇನೆ ಈ ಒಂದು ಫ್ರೀ EMI ಅಂದ್ರೆ ಏನು ನೋ ಕಾಸ್ಟ್ EMI ಅಂತ ಏನಿರುತ್ತಲ್ಲ ಆ ಪ್ಲಾನ್ ಕೂಡ ಕ್ಯಾನ್ಸಲ್ ಆಗುತ್ತೆ. ಅಂಡ್ ಇದರಿಂದಾಗಿ ನಮ್ಮ ಕ್ರೆಡಿಟ್ ಸ್ಕೋರ್ ಕೂಡ ಕಮ್ಮಿ ಆಗುತ್ತೆ. ಸೊ ಇದರಿಂದ ಫ್ಯೂಚರ್ ಅಲ್ಲಿ ನಮಗೆ ಯಾವುದೇ ರೀತಿಯ ಲೋನ್ಸ್ ಗಳು ಕೂಡ ಸಿಗೋದಿಲ್ಲ. ಅಂಡ್ ಈ ಬ್ಯಾಂಕ್ಸ್ ಗಳೆಲ್ಲ ನಾವು ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಜಾಸ್ತಿ ಪರ್ಚೇಸ್ ಮಾಡ್ಲಿ ಅಂತ ಹೇಳಿ ಈ ಒಂದು ಕ್ಯಾಶ್ ಬ್ಯಾಕ್ ರಿವಾರ್ಡ್ ಪಾಯಿಂಟ್ಸ್ ಅನ್ನುವಂತ ಆಫರ್ಸ್ ಗಳನ್ನೆಲ್ಲ ಕೊಡುತ್ತೆ. ಇಲ್ಲೂ ಕೂಡ ಬ್ಯಾಂಕ್ಸ್ ಗಳನ್ನ ತಮ್ಮ ಓನ್ ದುಡ್ಡನ್ನ ಕೊಡೋದಿಲ್ಲ. ಇವಾಗ ಏನ್ ಮರ್ಚೆಂಟ್ MDR ಅಂತ ಕೊಟ್ಟಿರ್ತಾರಲ್ಲ ಅದರಲ್ಲಿ ಸಮ್ ಪಾರ್ಟ್ಸ್ ನ ಈ ಒಂದು ಕ್ಯಾಶ್ ಬ್ಯಾಕ್ ಅಂಡ್ ರಿವಾರ್ಡ್ ಪಾಯಿಂಟ್ಸ್ ಮೇಲೆ ಸ್ಪೆಂಡ್ ಮಾಡ್ತಾವಷ್ಟೇ. ಅಂಡ್ ಇಲ್ಲಿ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಇಲ್ಲಿ ಸಾಕಷ್ಟು ಜನ ಏನ್ ಮಾಡ್ತಾರೆ, ಈ ಒಂದು ಮಿನಿಮಮ್ ಅಮೌಂಟ್ ಡ್ಯೂ ಮತ್ತೆ ಟೋಟಲ್ ಅಮೌಂಟ್ ಡ್ಯೂಗಳ ನಡುವೆ ಕನ್ಫ್ಯೂಸ್ ಮಾಡ್ಕೊಂಡೇನೆ ಸಾಕಷ್ಟು ಜನ ಇಂಟ್ರೆಸ್ಟ್ ನ ಕಟ್ತಾರೆ. ಯಾವ ರೀತಿ ಅಂದ್ರೆ ಇಲ್ಲಿ ಮಿನಿಮಮ್ ಅಮೌಂಟ್ ಡ್ಯೂ ಅಂದ್ರೆ ಇವಾಗ ನಾವು ಈ ಒಂದು ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದು 10,000 ರೂಪಾಯಿನ ಸ್ಪೆಂಡ್ ಮಾಡಿದೀವಿ ಅಂಡ್ ಡ್ಯೂ ಡೇಟ್ಗೆ ನಮಗೆ 10,000 ಎಲ್ಲನೂ ಕೂಡ ಕೊಡೋದಕ್ಕಾಗೋದಿಲ್ಲ ಅನ್ನೋ ಟೈಮಲ್ಲಿ ಈ ಒಂದು ಲೇಟ್ ಪೇಮೆಂಟ್ ಪೆನಾಲ್ಟಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಬ್ಯಾಂಕ್ಸ್ ಗಳು ನಮಗೆ ಇನ್ನೊಂದು ಅವಕಾಶನ ಕೊಡುತ್ತೆ. ಅಂದ್ರೆ ಈ 10,000 ರೂಪಾಯಲ್ಲಿ ಮಿನಿಮಮ್ 1,000 ಆದ್ರೂ ಕಟ್ಟು ಅಂತ ಹೇಳಿ ಒಂದು ಚಾನ್ಸ್ ಕೊಡುತ್ತೆ. ಸೊ ಅವಾಗ ನಾವೇನ್ ಅನ್ಕೊಂತೀವಿ, ಈ ಒಂದು ಮಿನಿಮಮ್ ಅಮೌಂಟ್ ಡ್ಯೂನ ಕಟ್ಟಿದ್ರೆ ಸಾಕು, ಮುಂದಿರುವಂತ ಎಲ್ಲಾ ಅಮೌಂಟ್ ಮೇಲೂ ಕೂಡ ಯಾವುದೇ ರೀತಿಯ ಇಂಟ್ರೆಸ್ಟ್ ಬೀಳೋದಿಲ್ಲ ಅಂತ ಅನ್ಕೊಂತೀವಿ. ಬಟ್ ಆಕ್ಚುಲಿ ಇಲ್ಲಿ ಏನಾಗುತ್ತೆ, ಇವಾಗ ಏನ್ ನಾವು ಲೇಟ್ ಪೇಮೆಂಟ್ಗೋಸ್ಕರ ಪೆನಾಲ್ಟಿ ಕಟ್ಟಬೇಕಾಗಿರತ್ತಲ್ಲ ಅದು ಮಾತ್ರ ಕಟ್ ಆಗುತ್ತೆ. ಉಳಿದಿರುವಂತ ಎಷ್ಟು ಅಮೌಂಟ್ ನಾವು ಕಟ್ಟಬೇಕಾಗಿರುತ್ತೋ ಎಲ್ಲ ಅಮೌಂಟ್ ಮೇಲೂ ಕೂಡ ಇಲ್ಲಿ ಇಂಟ್ರೆಸ್ಟ್ ಅನ್ನೋದು ಬೀಳ್ತಾನೆ ಇರುತ್ತೆ. ಅದೇ ಬಡ್ಡಿ ಚಕ್ರ ಬಡ್ಡಿಯಾಗಿ ಇಂಟ್ರೆಸ್ಟ್ ಅನ್ನೋದು ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇರುತ್ತೆ. ಸೊ ಟೋಟಲ್ ಅಮೌಂಟ್ ಡ್ಯೂನ ಕಟ್ಟೋವರೆಗೂ ಕೂಡ ನಾವು ಇಂಟ್ರೆಸ್ಟ್ ನ ಕಟ್ಟಲೇಬೇಕಾಗತ್ತೆ. ಸೊ